ನಮಸ್ಕಾರ. ಲಕ್ನೋ ವಿರುದ್ಧ ಪಂದ್ಯವನ್ನ ಗೆಲ್ಲಿಸಿಕೊಟ್ಟು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ವೈಭವ್ ಸೂರ್ಯವಂಶಿ. ನಂತರ ನೀಡಿದರು ಸ್ಫೋಟಕ ಹೇಳಿಕೆ. ತಂದೆ ತಾಯಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಲಕ್ನೋ ವಿರುದ್ಧ ರಾಜಸ್ಥಾನ್ ಗೆದ್ದ ಬಳಿಕ ಯುವ ದಾಂಡಿಗ ವೈಭವ್ ಹೇಳಿದ್ದೇನು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತ ಮುನ್ನ ಯಾರೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಇಂಡಿಯನ್ ಪ್ರೀಮಿಯರ್ ಲೀಗ್ನ 64ನೇ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಭರ್ಜರಿ ಜಯ ಬಾರಿಸಿದೆ. ಈ ಗೆಲುವಿನ ರೂವಾರಿ ಯುವ ದಾಂಡಿಗ ವೈಭವ್ ಸೂರ್ಯವಂಶಿ. ಈ ಪಂದ್ಯದಲ್ಲಿ ಟಾಸ್ ಸೋತರು ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ತಂಡದ ಪರ ಮಿಚ್ ಮಾರ್ಷ್ 96 ರನ್ ಬಾರಿಸಿ ಅಬ್ಬರಿಸಿದರು. ಈ ಸ್ಫೋಟಕ ಆಟದ ನೆರವಿನಿಂದ ಲಕ್ನೋ 20 ಓವರ್ಗಳಲ್ಲಿ ಬರೋಬ್ಬರಿ 220 ರನ್ ಕಲೆ ಹಾಕಿತು. ಈ ಕಠಿಣ ಗುರಿಯನ್ನ ಬೆನ್ನಟ್ಟಿದಂತಹ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ವೈಭವ್ ಸೂರ್ಯವಂಶಿ ಹಾಗೂ ಯಶಸ್ವಿ ಜೈಸ್ವಾಲ್ ಸ್ಫೋಟಕ ಆರಂಭವನ್ನ ತಂದುಕೊಡ್ತಾರೆ. ಇಬ್ಬರು ಯುವ ದಾಂಡಿಗರ ಅಬ್ಬರದೊಂದಿಗೆ ಆರ್ಆರ್ ಪಡೆ ಪವರ್ ಪ್ಲೇನಲ್ಲಿ 71 ರನ್ ಕಲೆ ಹಾಕಿ ಮಿಂಚಿತು. ಈ ಹಂತದಲ್ಲಿ ಯಶಸ್ವಿ ಜೈಸ್ವಾಲ್ 43 ರನ್ ಬಾರಿಸಿ ಔಟ್ ಆದರು. ಜೈಸ್ವಾಲ್ ನಿರ್ಗಮನದ ಬೆನ್ನಲ್ಲೇ ವೈಭವ್ ಆರ್ಭಟವನ್ನ ಶುರು ಮಾಡಿದರು. ಯುವ ದಾಂಡಿಗನ ಆರ್ಭಟಕ್ಕೆ ಲಕ್ನೋ ಸೂಪರ್ ಜೈಂಟ್ಸ್ ನ ಬೌಲರ್ಗಳು ಲಯ ತಪ್ಪಿದರು. ಇದರ ಸಂಪೂರ್ಣ ಲಾಭ ಪಡೆದ ವೈಭವ್ ಮೈದಾನದ ಮೂಲೆ ಮೂಲೆಗೂ 6-4ಗಳ ಸುರಿಮಳೆ ಕೈದರು. ಈ ಮೂಲಕ ವೈಭವ್ ಕೇವಲ 23 ಎಸೆತಗಳಲ್ಲಿ ಅರ್ಧ ಶತಕ ಪೂರೈಸಿದರು. ಸ್ಫೋಟಕ ಹಾಫ್ ಸೆಂಚುರಿ ಬಳಿಕ ಕೂಡ ಸೆಡೆಲಬ್ಬರ ಮುಂದುವರಿಸಿದ ವೈಭವ್ ಲಕ್ನೋ ಬೌಲರ್ಗಳನ್ನ ಮನಸ್ಸು ಇಚ್ಛೆ ದಂಡಿಸಿದರು. 38 ಎಸೆತಗಳಲ್ಲಿ 10 ಭರ್ಜರಿ 6 ಹಾಗೂ 7 4ಗಳೊಂದಿಗೆ ವೈಭವ್ ಅಂತಿಮವಾಗಿ 93 ರನ್ ಬಾರಿಸಿ ವಿಕೆಟ್ ಒಪ್ಪಿಸುವುದರೊಂದಿಗೆ ಶತಕ ವಂಚಿತರಾದರು. ಆದರೆ ಅಷ್ಟರಲ್ಲಾಗಲೇ ರಾಜಸ್ಥಾನ್ ರಾಯಲ್ಸ್ ತಂಡದ ಸ್ಕೋರ್ 14 ಓವರ್ಗಳಲ್ಲಿ 180ಕ್ಕೆ ಬಂದು ನಿಂತಿತು. ಇದರೊಂದಿಗೆ ಈ ಮ್ಯಾಚ್ ನಲ್ಲಿ ಆರ್ಆರ್ 7 ವಿಕೆಟ್ಗಳ ಭರ್ಜರಿ ಜಯ ದಾಖಲಿಸಿದೆ. ಈ ಗೆಲುವಿನೊಂದಿಗೆ ರಾಜಸ್ಥಾನ್ ರಾಯಲ್ಸ್ ತಂಡದ ಪ್ಲೇ ಆಫ್ ಹಾದಿ ಮತ್ತಷ್ಟು ಸುಲಭವಾಗಿದೆ. ಅಂದರೆ ಮುಂದಿನ ಪಂದ್ಯದಲ್ಲಿ ಆರ್ಆರ್ ಪಡೆ ಮುಂಬೈ ಇಂಡಿಯನ್ಸ್ ತಂಡವನ್ನ ಸೋಲಿಸಿದರೆ 16 ಅಂಕಗಳೊಂದಿಗೆ ನೇರವಾಗಿ ಪ್ಲೇ ಆಫ್ಗೆ ಕಾಲಿಡಲಿದೆ. ಇನ್ನು ಈಗ ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ವೈಭವ್ ಸೂರ್ಯವಂಶಿ ಈ ರೀತಿಯಾಗಿ ಹೇಳಿದ್ದಾರೆ. ನಾನು ಮೈದಾನಕ್ಕೆ ಇಳಿಯುವಾಗ ಯಾವುದೇ ಹೆಚ್ಚುವರಿ ಒತ್ತಡವನ್ನ ತೆಗೆದುಕೊಳ್ಳುವುದಿಲ್ಲ. ನೆಟ್ಸ್ ನಲ್ಲಿ ನಾನು ಹೇಗೆ ಅಭ್ಯಾಸ ಮಾಡುತ್ತೇನೋ ಅದೇ ರೀತಿ ಪಂದ್ಯದಲ್ಲಿಯೂ ಆಡಲು ಪ್ರಯತ್ನಿಸುತ್ತೇನೆ ಮತ್ತು ನನ್ನ ನ್ಯಾಚುರಲ್ ಆಟವನ್ನ ನಂಬಿ ಮುನ್ನುಗ್ಗುತ್ತಿದ್ದೇನೆ ಎಂದು ವೈಭವ್ ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು, ಪವರ್ ಪ್ಲೇನಲ್ಲಿ ರನ್ ಗಳಿಸುವುದು ತಂಡಕ್ಕೆ ಮುಖ್ಯವಾಗುತ್ತದೆ. ಪಿಚ್ ಬ್ಯಾಟಿಂಗ್ಗೆ ನೆರವು ನೀಡುತ್ತಿತ್ತು. ಹೀಗಾಗಿ ಚೆಂಡನ್ನ ಸರಿಯಾಗಿ ಟೈಮಿಂಗ್ ಮಾಡಿ ದೊಡ್ಡ ಶಾಟ್ಗಳನ್ನ ಆಡಲು ಸಾಧ್ಯವಾಯಿತು ಎಂದು ವೈಭವ್ ಹೇಳಿದ್ದಾರೆ. ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡದ ಕೋಚ್ಗಳು ಹಿರಿಯ ಆಟಗಾರರು ನನಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದಾರೆ. ಹೊರಗಿನ ಯಾವುದೇ ಚರ್ಚೆಗಳಿಗೆ ಕಿವಿಗೊಡದೆ ಪರಿಸ್ಥಿತಿಗೆ ತಕ್ಕಂತೆ ಮುಕ್ತವಾಗಿ ಬ್ಯಾಟ್ ಬೀಸಲು ಅವರು ಬೆಂಬಲ ನೀಡುತ್ತಿದ್ದಾರೆ ಎಂದು ವೈಭವ್ ಹೇಳಿದ್ದಾರೆ. ಮತ್ತು ನನ್ನ ಇಂದಿನ ಆಟವನ್ನು ನನ್ನ ಪೋಷಕರಿಗೆ ಅರ್ಪಿಸಲು ಇಚ್ಛಿಸುತ್ತೇನೆ. ಇಂದು ನಾನು ಏನೇ ಇದ್ದರೂ ಅದಕ್ಕೆಲ್ಲ ಮೂಲ ಕಾರಣ ನನ್ನ ಪೇರೆಂಟ್ಸ್, ಅವರಿಗಾಗಿ ಈ ಇನ್ನಿಂಗ್ಸ್ ಎಂದು ದೊಡ್ಡ ಹೇಳಿಕೆಯನ್ನ ವೈಭವ್ ನೀಡಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.